ಗರಿಕೆ ಒಂದು ತಂಪುಗೊಳಿಸುವ ಮೂಲಿಕೆ. ಇದು ರಕ್ತವನ್ನು ಶುದ್ಧೀಕರಿಸುತ್ತೆ, ಜೊತೆಗೆ ಮೈ ಬಣ್ಣವನ್ನು ಸುಧಾರಿಸುತ್ತೆ. ಗರಿಕೆ ಅನೇಕ ಚರ್ಮದ ಸಮಸ್ಯೆಗಳಿಗೆ ಔಷಧಿಯಾಗಿ ಕೆಲಸವನ್ನು ಮಾಡುತ್ತೆ. ಸ್ನೇಹಿತರೆ, ಗರಿಕೆ ಹುಲ್ಲು ಇದು ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳಲ್ಲೂ ಹೇರಳವಾಗಿ ಕಾಣಸಿಗುವಂತಹ ಹುಲ್ಲಿನ ಪ್ರಭೇದದ ಒಂದು ಸಸ್ಯ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಹುಲ್ಲಿಗೆ ವಿಶಿಷ್ಟವಾದ ಮಹತ್ವವಿದೆ. ಪುರಾಣಗಳಲ್ಲಿ ಈ ಹುಲ್ಲಿನ ಬಗ್ಗೆ ಹಲವಾರು ಉಲ್ಲೇಖಗಳು ಕಾಣುತ್ತವೆ. ನಿಮಗೆ ಗೊತ್ತಿರುವಂತೆ ಗಣೇಶ ಗರಿಕೆ ಪ್ರಿಯ. ಗರಿಕೆ ಹುಲ್ಲನ್ನು ಬರೀ ದೇವರಿಗೆ ಪೂಜೆಗೆ ಮಾತ್ರ ಅರ್ಪಣೆ ಮಾಡೋದಲ್ಲದೆ ಅದರಿಂದ ಆರೋಗ್ಯಕರ ಸಾಕಷ್ಟು ಉಪಯೋಗಗಳನ್ನು ಪಡೆದುಕೊಳ್ಳಬಹುದು. ಗರಿಕೆ ಹುಲ್ಲನ್ನು ಬಳಸಿ ಯಾವೆಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು, ಹಾಗೆ ಗರಿಕೆಗೂ ಪುರಾಣಕ್ಕೂ ಇರುವ ಸಂಬಂಧವೇನು, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲನೆಯದಾಗಿ ಪುರಾಣಕ್ಕೂ ಗರಿಕೆಗೂ ಇರುವ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲ ದೇವಾನುದೇವತೆಗಳಿಗೂ ಪುಷ್ಪ, ಮರ, ಎಲೆ ಹೀಗೆ ಹಲವಾರು ರೀತಿಯ ಇಷ್ಟದ ವಸ್ತುಗಳಿರುತ್ತೆ. ಅಂತಹ ಪ್ರಿಯ ವಸ್ತುಗಳ ಪಟ್ಟಿಯಲ್ಲಿ ಇದು ಕೂಡ ಸ್ಥಾನ ಪಡೆದಿದೆ. ಗರಿಕೆ ಹುಲ್ಲು ಗಣಪನಿಗೆ ತುಂಬ ಪ್ರಿಯವಾದದ್ದು. ಗರಿಕೆ ಹುಲ್ಲಿಲ್ಲದೆ ಗಣಪತಿಯ ಪೂಜೆ ಅಪೂರ್ಣ. ಇದನ್ನು ಗರಿಕೆ ಮಾತ್ರವಲ್ಲ, ದೂರ್ವ ಅಂತಾನೂ ಕರೆಯಲಾಗುತ್ತೆ. ಗರಿಕೆಯು ಪುರಾಣದ ಕಾಲದಿಂದಲೂ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಪುರಾಣಗಳ ಪ್ರಕಾರ ಗಣಪತಿ ದೇವರಿಗೂ ಹಾಗೂ ಗರಿಕೆ ಹುಲ್ಲಿಗೂ ಅವಿನಾಭಾವ ನಂಟಿದೆ. ಅನಲಾಸುರ ಎಂಬ ದುಷ್ಟ ರಾಕ್ಷಸನೊಬ್ಬನಿರ್ತಾನೆ. ಆತನ ಕಣ್ಣುಗಳಿಂದ ಬೆಂಕಿಯ ಹುಂಡೆಗಳು ಬರ್ತಾ ಇರುತ್ತೆ. ಆತ ಭೂಲೋಕ ಮತ್ತು ಸ್ವರ್ಗಲೋಕದಲ್ಲಿದ್ದಂತಹ ದೇವಾನುದೇವತೆಗಳಿಗೆ ತೊಂದರೆ ಕೊಡಲು ಪ್ರಾರಂಭಿಸ್ತಾನೆ. ಈತನ ಹಿಂಸೆ ತಾಳಲಾರದೆ ದೇವಾನುದೇವತೆಗಳೆಲ್ಲ ತಮ್ಮ ರಕ್ಷಣೆಗೆ ಮಹಾದೇವನಾದ ಶಿವನನ್ನು ಪ್ರಾರ್ಥಿಸ್ತಾರೆ. ಆಗ ಶಿವನು ದುಷ್ಟ ಅನಲಾಸುರನ ಸಂಹಾರವು ಗಣಪತಿಯಿಂದ ಮಾತ್ರ ಸಾಧ್ಯ ಎಂದು ಗಣಪತಿಗೆ ದುಷ್ಟ ರಾಕ್ಷಸನನ್ನು ಸಂಹರಿಸಲು ಆದೇಶವನ್ನು ನೀಡ್ತಾರೆ. ತಂದೆಯ ಆಜ್ಞೆಯಂತೆ ಗಣಪತಿಯು ರಾಕ್ಷಸನ ಜತೆ ಯುದ್ಧಕ್ಕೆ ಇಳಿತಾನೆ. ಈ ಸಂದರ್ಭ ರಾಕ್ಷಸ ತನ್ನ ಕಣ್ಣಿನಿಂದ ಬೆಂಕಿಯ ಹುಂಡೆಗಳನ್ನು ಗಣಪತಿಯ ಕಡೆಗೆ ಪ್ರಹರಿಸಲು ಪ್ರಯತ್ನಿಸ್ತಾನೆ. ಆಗ ಗಣಪತಿ ದೇವರು ಉಗ್ರ ದೈತ್ಯ ರೂಪವನ್ನು ತಾಳಿ ರಾಕ್ಷಸನನ್ನು ನುಂಗಿಬಿಡ್ತಾರೆ. ಬೆಂಕಿಯ ಹುಂಡೆಗಳನ್ನು ಹೊತ್ತಂತಹ ದುಷ್ಟ ರಕ್ಕಸನನ್ನು ನುಂಗಿದ ಪರಿಣಾಮವಾಗಿ ಗಣಪತಿಯ ದೇಹದ ಉಷ್ಣದ ತಾಪ ಹೆಚ್ಚಾಗಿ ಹೊಟ್ಟೆ ಉರಿ ಅನುಭವಿಸ್ತಾರೆ. ಗಣಪತಿ ದೇವರ ಹೊಟ್ಟೆ ಉರಿಯ ಒದ್ದಾಟವನ್ನು ನೋಡಲಾರದೆ ಋಷಿಮುನಿಗಳೆಲ್ಲರೂ ಸೇರಿ ಹೊಟ್ಟೆ ಉರಿಯ ಶಮನಕ್ಕೆ 21 ಗರಿಕೆ ಹುಲ್ಲನ್ನು ಕಟ್ಟುಗಳಾಗಿ ಕಟ್ಟಿ ಗಣಪತಿ ದೇವರ ತಲೆಯ ಮೇಲಿರಿಸ್ತಾರೆ. ಇದರಿಂದಾಗಿ ಗಣಪತಿ ದೇವರ ಹೊಟ್ಟೆ ಉರಿ ಶಮನವಾಗಿ ತಂಪಾಗಿ ಬಿಡುತ್ತೆ. ಆದ್ದರಿಂದ ಗರಿಕೆಯನ್ನು ತಂಪುಕಾರಕ ಎಂದು ಕರೆಯಲಾಗುತ್ತೆ. ಈ ಪುರಾಣದ ಕಥೆಯ ಉಲ್ಲೇಖದಿಂದಾಗಿ ಇಂದಿಗೂ ಗಣಪತಿ ದೇವರ ಆರಾಧನಾ ಸಮಯದಲ್ಲಿ 7 ಗರಿಕೆಗಳನ್ನು ಅಥವಾ 11 ಅಥವಾ 21 ಗರಿಕೆಗಳನ್ನು ಅರ್ಪಿಸುವುದು ಸಂಪ್ರದಾಯವಾಗಿದೆ. ಹೂ ಬಿಟ್ಟಿರುವಂತಹ ಗರಿಕೆ ನಿಷಿದ್ಧ. ಗರಿಕೆ 3 ಅಥವಾ 5 ಎಲೆಗಳನ್ನು ಹೊಂದಿದ್ದರೆ ಶ್ರೇಷ್ಠ. ಇದರರ್ಥ ಗರಿಕೆಯಲ್ಲಿ ಮಧ್ಯದ ಎಲೆ ಗಣಪತಿ ದೇವರಿಗೆ ಅರ್ಪಿತವಾದರೆ ಇನ್ನುಳಿದ 2 ಎಲೆ ಶಿವ ಹಾಗೂ ಪಾರ್ವತಿ ದೇವರಿಗೆ ಅರ್ಪಿತ. ಯಾರು ಗಣಪತಿ ದೇವರನ್ನ 21 ಗರಿಕೆಯನ್ನು ಅರ್ಪಿಸಿ ಆರಾಧಿಸ್ತಾರೋ ಅಂತಹ ಭಕ್ತರನ್ನ ಗಣಪತಿ ದೇವರು ಸದಾ ಅನುಗ್ರಹಿಸ್ತಾರೆ ಎಂಬ ನಂಬಿಕೆಯೂ ಇದೆ. ಇನ್ನು ಮತ್ತೊಂದು ಪುರಾಣದ ಪ್ರಕಾರ ಸ್ನೇಹಿತರೆ, ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳ ಹಾಗೂ ರಾಕ್ಷಸರ ನಡುವೆ ಅಮೃತಕ್ಕಾಗಿ ಜಗಳ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಮೃತದ ಕೆಲವು ಹನಿಗಳು ಅಲ್ಲೇ ಬೆಳೆದ ಗರಿಕೆ ಹುಲ್ಲಿನ ಮೇಲೆ ಬೀಳುತ್ತೆ. ಆಗ ಗರಿಕೆಯು ಅಮೃತಕ್ಕೆ ಸಮಾನವಾದ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಎಂದು ಉಲ್ಲೇಖ ಮಾಡಲಾಗಿದೆ. ಈ ಕತೆ ಉಲ್ಲೇಖದಿಂದಾಗಿ ನಾವು ಎಷ್ಟೇ ಬಾರಿ ಗರಿಕೆಯನ್ನು ಕಿತ್ತರೂ ಅದು ಮರಳಿ ಹುಟ್ಟಿ ಬರುತ್ತದೆ. ಆದ್ದರಿಂದ ಗಣಪತಿ ದೇವರಿಗೆ ಗರಿಕೆ ಹುಲ್ಲು ಎಂದರೆ ಅತ್ಯಂತ ಪವಿತ್ರ ಮತ್ತು ಪ್ರಿಯವಾದದ್ದು. ಗರಿಕೆಯ ವಿಶೇಷತೆ ಎಂದರೆ ಮನುಷ್ಯರು ಕಾಲಿರಿಸುವಂತಹ ಜಾಗದಲ್ಲಿ ಇದು ಬೆಳೆಯೋದಿಲ್ಲ. ಮನುಷ್ಯನ ಪಾದಸ್ಪರ್ಶವಾದಂತಹ ಜಾಗದಲ್ಲಿ ಗರಿಕೆ ಬೆಳೆಯೋದಿಲ್ಲ. ಇದು ಗಣಪತಿ ದೇವರಿಗೆ ಈ ಗರಿಕೆ ಹುಲ್ಲು ಅತ್ಯಂತ ಪ್ರಿಯವಾಗಲು ಮತ್ತೊಂದು ಕಾರಣ. ಇನ್ನು ಸ್ನೇಹಿತರೆ, ಆರೋಗ್ಯದಲ್ಲಿ ಗರಿಕೆಯ ಪ್ರಯೋಜನಗಳನ್ನು ತಿಳಿಯೋಣ. ಗರಿಕೆ ಹುಲ್ಲಿನ ವೈಜ್ಞಾನಿಕ ಹೆಸರು ಸೈನೋಡಾನ್ ಡ್ಯಾಕ್ಟಿಲಾನ್. ವಿಜ್ಞಾನದ ಪ್ರಕಾರ ಈ ಸಸ್ಯದಲ್ಲಿ ಕ್ಯಾಲ್ಸಿಯಂ, ರಂಜಕ, ಫೈಬರ್, ಪೊಟ್ಯಾಷಿಯಂ, ಪ್ರೋಟೀನ್, ಫಾಸ್ಫರಸ್, ಮ್ಯಾಂಗನೀಸ್ ಮತ್ತು ಕಾರ್ಬೋಹೈಡ್ರೇಟ್ನಂತಹ ರಾಸಾಯನಿಕ ಅಂಶಗಳಿವೆ. ಗರಿಕೆ ಹುಲ್ಲನ್ನು ಆಯುರ್ವೇದ ಔಷಧಿಯಾಗಿಯೂ ಬಳಸಲಾಗುತ್ತೆ.
ಗರಿಕೆ ಹುಲ್ಲು ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ಗರ್ಭಕೋಶದ ಸಮಸ್ಯೆ, ಗರ್ಭಾಶಯದ ರಕ್ತಸ್ರಾವದ, ಮೂತ್ರದ ಸೋಂಕು, PCOD ಮತ್ತು PCOS, ಬಾಣಂತಿಯರಲ್ಲಿ ಕಂಡುಬರುವ ಹಾಲಿನ ಕೊರತೆಯ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರವಾಗಿದೆ. ಗರಿಕೆ ಸೇವನೆಯಿಂದಾಗಿ ಆಮ್ಲೀಯತೆ, ಪದೇ ಪದೇ ಶೀತ, ಕಫ, ಕೊಬ್ಬು, ಗಾಯಗಳಿಗೆ ತುರಿಕೆ, ದದ್ದು, ಕುಷ್ಠರೋಗ, ನಂಜು, ಉರಿಯೂತ, ಶುಷ್ಕತೆ, ಪೋಷಕಾಂಶಗಳ ಕೊರತೆ ಇಂತಹ ಹಲವು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಇದು ಅನಿಯಂತ್ರಿತ ಮಧುಮೇಹಿಗಳಿಗೆ ಇನ್ಸುಲಿನ್ ಪ್ರತಿರೋಧಕವಾಗಿಯೂ ಸಹಕರಿಸುತ್ತೆ. ಇದು ನೈಸರ್ಗಿಕವಾಗಿ ರಕ್ತ ಶುದ್ಧೀಕಾರಕವಾಗಿದೆ ಮತ್ತು ರಕ್ತ ಕಣಗಳನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ. ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಿ ರಕ್ತಹೀನತೆ ಸಮಸ್ಯೆ ಕಡಿಮೆಗೊಳಿಸುತ್ತೆ. ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆ, ನಿದ್ರಾಹೀನತೆ, ಆಯಾಸ, ನರದೌರ್ಬಲ್ಯ, ಹುಣ್ಣುಗಳಂತಹ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತೆ. ಹೃದಯದ ಆರೋಗ್ಯವನ್ನು ಕಾಪಾಡಿ ದಿನನಿತ್ಯ ಕ್ರಿಯಾಶೀಲರಾಗಿರುವಂತೆ ಮಾಡುವಲ್ಲಿ ಶಕ್ತವಾಗಿದೆ. ನಮ್ಮ ಸುತ್ತಮುತ್ತಲಿನ ಇಂತಹ ಅನೇಕ ಸಸ್ಯಗಳು ಅದೆಷ್ಟೋ ಕಾಯಿಲೆಗಳಿಗೆ ಔಷಧಿಯಾಗಿರುತ್ತೆ. ಆದ್ದರಿಂದ ನಾವು ಎಲ್ಲದರ ಬಗ್ಗೆ ಅಚ್ಚುಕಟ್ಟಾಗಿ ಗಮನವನ್ನು ವಹಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಡೆಸಿದ ಅನೇಕ ಸಂಶೋಧನಾ ಅಧ್ಯಯನಗಳು ಗರಿಕೆ ಅಥವಾ ದೂರ್ವ ಹುಲ್ಲು ಸಮೃದ್ಧವಾದ ಗ್ಲೈಸೆಮಿಕ್ ಸಾಮರ್ಥ್ಯವನ್ನು ಹೊಂದಿದ್ದು, ಇದು ಮಧುಮೇಹ ಹೊಂದಿರುವವರಿಗೆ ಅದ್ಭುತ ಆರೈಕೆಯನ್ನು ಮಾಡುತ್ತೆ ಎಂದು ಹೇಳಲಾಗಿದೆ. ಮಧುಮೇಹಿ ರೋಗಿಗಳಲ್ಲಿ ಇರುವ ಹೈಪೋಗ್ಲೈಸಿಮಿಕ್ ಮೇಲೆ ಪರಿಣಾಮ ಬೀರುತ್ತೆ, ಅಲ್ಲದೆ ಅವರಲ್ಲಿ ಇರುವಂತಹ ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತೆ. ವ್ಯಕ್ತಿಯ ದೇಹದಲ್ಲಿ ಉತ್ತಮವಾದ ರೋಗ ನಿರೋಧಕ ಶಕ್ತಿ ಇದ್ದರೆ ಸಾಕಷ್ಟು ಅನಾರೋಗ್ಯಗಳಿಂದ ದೂರ ಇರಬಹುದು. ಗರಿಕೆ ಹುಲ್ಲಿನಲ್ಲಿ CDPF, ಸಿನೋಡಾನ್ ಡ್ಯಾಕ್ಟಿಲಾನ್ ಪ್ರೋಟೀನ್ ಇರುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ. ನಿಯಮಿತವಾಗಿ ಗರಿಕೆ ಹುಲ್ಲಿನ ರಸವನ್ನು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಕೋಬಹುದು. ಹೃದಯದ ಕಾರ್ಯ ಆರೋಗ್ಯಕರವಾಗಿ ನಡೆಯುತ್ತೆ. ಹೃದಯ ಹಾಗೂ ರಕ್ತ ಸಂಚಾರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಗೆ ರಾಮಬಾಣ ಗರಿಕೆ. ಗರಿಕೆ ಹುಲ್ಲಿನಲ್ಲಿ ಅಸಂಖ್ಯಾತ ಪೋಷಕಾಂಶಗಳಿದ್ದು ಶಕ್ತಿಯುತವಾದ ಆರೋಗ್ಯವನ್ನು ಕರುಣಿಸುತ್ತೆ. ನಿತ್ಯದ ಆರೋಗ್ಯಕ್ಕೆ ಸಂಬಂಧಿಸಿದ ನಿದ್ರಾಹೀನತೆ, ಆಯಾಸ, ನರದೌರ್ಬಲ್ಯ, ಜೀರ್ಣಕ್ರಿಯೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸುತ್ತೆ. ಮೆದುಳು ಸಹ ಹೆಚ್ಚು ಆರೋಗ್ಯಕರವಾದ ಕ್ರಿಯೆಯನ್ನು ಕೈಗೊಳ್ಳುತ್ತೆ. ದೇಹ ಮತ್ತು ಮನಸ್ಸು ಎರಡೂ ಪುನರುಜ್ಜೀವನ ಪಡೆದುಕೊಂಡು ಚೈತನ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ. ಗರಿಕೆ ದೂರ್ವ ಹುಲ್ಲನ್ನು ಸ್ವಲ್ಪ ತೆಗೆದುಕೊಂಡು ಶುದ್ಧವಾದ ನೀರಿನಲ್ಲಿ ತೊಳೆಯಿರಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಪೇಸ್ಟನ್ನು ಸೋಸಿಕೊಂಡು ನಂತರ 1 ಚಮಚ ಬೆಚ್ಚಗಿನ ನೀರನ್ನು ಸೇರಿಸಿ ಕುಡಿಯಿರಿ. ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ನಿತ್ಯವೂ ಸೇವಿಸೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಗುಣಮುಖವಾಗದು. ಇದರಿಂದ ಆರೋಗ್ಯದಲ್ಲಿ ಯಾವುದೇ ಅಡ್ಡ ಪರಿಣಾಮವೂ ಉಂಟಾಗೋದಿಲ್ಲ. ಹಾಗೆ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳಿದ್ದರೆ ಗರಿಕೆಯ ಪೇಸ್ಟನ್ನು ತಯಾರಿಸಿ ಅದಕ್ಕೆ ಅರಿಶಿಣವನ್ನು ಸೇರಿಸಿ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆ ಎಲ್ಲೆಲ್ಲಿ ಇದೆಯೋ ಆ ಭಾಗದ ಮೇಲೆ ಈ ಪೇಸ್ಟನ್ನು ಲೇಪಿಸಿಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯ ಅಭಿವೃದ್ಧಿಯಾಗುತ್ತೆ. ಇದು ಗರಿಕೆಯ ಉಪಯೋಗಗಳು ಹಾಗೂ ಗರಿಕೆ ಮತ್ತು ಪುರಾಣಕ್ಕೆ ಸಂಬಂಧಿಸಿದಂತೆ ಇರುವಂತಹ ಕತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.